ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೈ ಬಲಪಡಿಸಬೇಕು ಅಂತ ಸ್ವತಃ ರಾಜಾ ಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಸಲಹೆ ಮೇರೆಗೆ ಇವತ್ತು ಮಹತ್ವದ ಸಭೆ ಇದೆ. ಬಿಜೆಪಿಯ ಎಲ್ಲ ಮಾಜಿಗಳ ಸಭೆ ಕರೆದಿದ್ದಾರೆ ಬಿವೈ ವಿಜೇಂದ್ರ. ಮಾಜಿ ಶಾಸಕರು, ಸಂಸದರು, ಪದಾಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ರಾಜ್ಯಾಧ್ಯಕ್ಷರ ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. 200ಕ್ಕೂ ಹೆಚ್ಚು ಮಾಜಿಗಳ ವಿಶ್ವಾಸ ಗಳಿಸುವುದಕ್ಕೆ ಕಸರತ್ತಾಗ್ತಾ ಇದೆ. ಎಲ್ಲರಿಗೂ ವಿಶೇಷ ಭೋಜನ ಕೂಟದ ಆಯೋಜನೆ ಕೂಡ ಆಗಿದೆ. ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಬಿವೈ ವಿಜೇಂದ್ರ ಮುಂದಾಕಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಸಂಕ್ರಾಂತಿ ಕಳೆದ ಬಳಿಕ ಅನ್ನುವಂಥ ಟಾಕ್ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ನಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೈ ಬಲಪಡಿಸಬೇಕು ಅಂತ ಸ್ವತಃ ರಾಜಾ ಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಸಲಹೆ ಮೇರೆಗೆ ಇವತ್ತು ಮಹತ್ವದ ಸಭೆ ಇದೆ. ಬಿಜೆಪಿಯ ಎಲ್ಲ ಮಾಜಿಗಳ ಸಭೆ ಕರೆದಿದ್ದಾರೆ ಬಿವೈ ವಿಜೇಂದ್ರ. ಮಾಜಿ ಶಾಸಕರು, ಸಂಸದರು, ಪದಾಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ರಾಜ್ಯಾಧ್ಯಕ್ಷರ ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. 200ಕ್ಕೂ ಹೆಚ್ಚು ಮಾಜಿಗಳ ವಿಶ್ವಾಸ ಗಳಿಸುವುದಕ್ಕೆ ಕಸರತ್ತಾಗ್ತಾ ಇದೆ. ಎಲ್ಲರಿಗೂ ವಿಶೇಷ ಭೋಜನ ಕೂಟದ ಆಯೋಜನೆ ಕೂಡ ಆಗಿದೆ. ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಬಿವೈ ವಿಜೇಂದ್ರ ಮುಂದಾಕಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಸಂಕ್ರಾಂತಿ ಕಳೆದ ಬಳಿಕ ಅನ್ನುವಂಥ ಟಾಕ್ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ನಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೈ ಬಲಪಡಿಸಬೇಕು ಅಂತ ಸ್ವತಃ ರಾಜಾ ಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಸಲಹೆ ಮೇರೆಗೆ ಇವತ್ತು ಮಹತ್ವದ ಸಭೆ ಇದೆ. ಬಿಜೆಪಿಯ ಎಲ್ಲ ಮಾಜಿಗಳ ಸಭೆ ಕರೆದಿದ್ದಾರೆ ಬಿವೈ ವಿಜೇಂದ್ರ. ಮಾಜಿ ಶಾಸಕರು, ಸಂಸದರು, ಪದಾಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ರಾಜ್ಯಾಧ್ಯಕ್ಷರ ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. 200ಕ್ಕೂ ಹೆಚ್ಚು ಮಾಜಿಗಳ ವಿಶ್ವಾಸ ಗಳಿಸುವುದಕ್ಕೆ ಕಸರತ್ತಾಗ್ತಾ ಇದೆ. ಎಲ್ಲರಿಗೂ ವಿಶೇಷ ಭೋಜನ ಕೂಟದ ಆಯೋಜನೆ ಕೂಡ ಆಗಿದೆ. ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಬಿವೈ ವಿಜೇಂದ್ರ ಮುಂದಾಕಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಸಂಕ್ರಾಂತಿ ಕಳೆದ ಬಳಿಕ ಅನ್ನುವಂಥ ಟಾಕ್ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ನಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೈ ಬಲಪಡಿಸಬೇಕು ಅಂತ ಸ್ವತಃ ರಾಜಾ ಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಸಲಹೆ ಮೇರೆಗೆ ಇವತ್ತು ಮಹತ್ವದ ಸಭೆ ಇದೆ. ಬಿಜೆಪಿಯ ಎಲ್ಲ ಮಾಜಿಗಳ ಸಭೆ ಕರೆದಿದ್ದಾರೆ ಬಿವೈ ವಿಜೇಂದ್ರ. ಮಾಜಿ ಶಾಸಕರು, ಸಂಸದರು, ಪದಾಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ರಾಜ್ಯಾಧ್ಯಕ್ಷರ ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. 200ಕ್ಕೂ ಹೆಚ್ಚು ಮಾಜಿಗಳ ವಿಶ್ವಾಸ ಗಳಿಸುವುದಕ್ಕೆ ಕಸರತ್ತಾಗ್ತಾ ಇದೆ. ಎಲ್ಲರಿಗೂ ವಿಶೇಷ ಭೋಜನ ಕೂಟದ ಆಯೋಜನೆ ಕೂಡ ಆಗಿದೆ. ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಬಿವೈ ವಿಜೇಂದ್ರ ಮುಂದಾಕಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಸಂಕ್ರಾಂತಿ ಕಳೆದ ಬಳಿಕ ಅನ್ನುವಂಥ ಟಾಕ್ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ನಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ. ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕೈ ಬಲಪಡಿಸಬೇಕು ಅಂತ ಸ್ವತಃ ರಾಜಾ ಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಸಲಹೆ ಮೇರೆಗೆ ಇವತ್ತು ಮಹತ್ವದ ಸಭೆ ಇದೆ. ಬಿಜೆಪಿಯ ಎಲ್ಲ ಮಾಜಿಗಳ ಸಭೆ ಕರೆದಿದ್ದಾರೆ ಬಿವೈ ವಿಜೇಂದ್ರ. ಮಾಜಿ ಶಾಸಕರು, ಸಂಸದರು, ಪದಾಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ರಾಜ್ಯಾಧ್ಯಕ್ಷರ ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. 200ಕ್ಕೂ ಹೆಚ್ಚು ಮಾಜಿಗಳ ವಿಶ್ವಾಸ ಗಳಿಸುವುದಕ್ಕೆ
ಕಸರತ್ತಾಗ್ತಾ ಇದೆ. ಎಲ್ಲರಿಗೂ ವಿಶೇಷ ಭೋಜನ ಕೂಟದ ಆಯೋಜನೆ ಕೂಡ ಆಗಿದೆ. ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ BY ವಿಜೇಂದ್ರ ಮುಂದಾಕಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಸಂಕ್ರಾಂತಿ ಕಳೆದ ಬಳಿಕ ಅನ್ನುವಂಥ ಟಾಕ್ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ನಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೈ ಬಲಪಡಿಸಬೇಕು ಅಂತ ಸ್ವತಃ ರಾಜಾಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಸಲಹೆ ಮೇರೆಗೆ ಇವತ್ತು ಮಹತ್ವದ ಸಭೆ ಇದೆ. ಬಿಜೆಪಿಯ ಎಲ್ಲ ಮಾಜಿಗಳ ಸಭೆ ಕರೆದಿದ್ದಾರೆ BY ವಿಜೇಂದ್ರ. ಮಾಜಿ ಶಾಸಕರು, ಸಂಸದರು, ಪದಾಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ರಾಜ್ಯಾಧ್ಯಕ್ಷರ ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. 200ಕ್ಕೂ ಹೆಚ್ಚು ಮಾಜಿಗಳ ವಿಶ್ವಾಸ ಗಳಿಸುವುದಕ್ಕೆ ಕಸರತ್ತಾಗ್ತಾ ಇದೆ. ಎಲ್ಲರಿಗೂ ವಿಶೇಷ ಭೋಜನ ಕೂಟದ ಆಯೋಜನೆ ಕೂಡ ಆಗಿದೆ. ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ BY ವಿಜೇಂದ್ರ ಮುಂದಾಕಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಸಂಕ್ರಾಂತಿ ಕಳೆದ ಬಳಿಕ ಅನ್ನುವಂಥ ಟಾಕ್ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ನಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೈ ಬಲಪಡಿಸಬೇಕು ಅಂತ ಸ್ವತಃ ರಾಜಾಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಸಲಹೆ ಮೇರೆಗೆ ಇವತ್ತು ಮಹತ್ವದ ಸಭೆ ಇದೆ. ಬಿಜೆಪಿಯ ಎಲ್ಲ ಮಾಜಿಗಳ ಸಭೆ ಕರೆದಿದ್ದಾರೆ BY ವಿಜೇಂದ್ರ. ಮಾಜಿ ಶಾಸಕರು, ಸಂಸದರು, ಪದಾಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ರಾಜ್ಯಾಧ್ಯಕ್ಷರ ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. 200ಕ್ಕೂ ಹೆಚ್ಚು ಮಾಜಿಗಳ ವಿಶ್ವಾಸ ಗಳಿಸುವುದಕ್ಕೆ ಕಸರತ್ತಾಗ್ತಾ ಇದೆ. ಎಲ್ಲರಿಗೂ ವಿಶೇಷ ಭೋಜನ ಕೂಟದ ಆಯೋಜನೆ ಕೂಡ ಆಗಿದೆ. ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ BY ವಿಜೇಂದ್ರ ಮುಂದಾಕಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಸಂಕ್ರಾಂತಿ ಕಳೆದ ಬಳಿಕ ಅನ್ನುವಂಥ ಟಾಕ್ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ನಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಕೈ ಬಲಪಡಿಸಬೇಕು ಅಂತ ಸ್ವತಃ ರಾಜಾಹುಲಿ ಎಂಟ್ರಿ ಕೊಟ್ಟಿದ್ದಾರೆ. ಯಡಿಯೂರಪ್ಪ ಸಲಹೆ ಮೇರೆಗೆ ಇವತ್ತು ಮಹತ್ವದ ಸಭೆ ಇದೆ. ಬಿಜೆಪಿಯ ಎಲ್ಲ ಮಾಜಿಗಳ ಸಭೆ ಕರೆದಿದ್ದಾರೆ BY ವಿಜೇಂದ್ರ. ಮಾಜಿ ಶಾಸಕರು, ಸಂಸದರು, ಪದಾಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ ಈ ಸಭೆಯಲ್ಲಿ. ರಾಜ್ಯಾಧ್ಯಕ್ಷರ ಚುನಾವಣೆ ಸಮೀಪ ಬರ್ತಾ ಇದ್ದಂತೆ ಫುಲ್ ಅಲರ್ಟ್ ಆಗಿದ್ದಾರೆ. 200ಕ್ಕೂ ಹೆಚ್ಚು ಮಾಜಿಗಳ ವಿಶ್ವಾಸ ಗಳಿಸುವುದಕ್ಕೆ ಕಸರತ್ತಾಗ್ತಾ ಇದೆ. ಎಲ್ಲರಿಗೂ ವಿಶೇಷ ಭೋಜನ ಕೂಟದ ಆಯೋಜನೆ ಕೂಡ ಆಗಿದೆ. ಆ ಮೂಲಕ ಶಕ್ತಿ ಪ್ರದರ್ಶನಕ್ಕೆ BY ವಿಜೇಂದ್ರ ಮುಂದಾಕಿದ್ದಾರೆ ಅನ್ನೋದು ಸದ್ಯ ಸಿಗ್ತಾ ಇರುವಂತಹ ಮಾಹಿತಿ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಸಂಕ್ರಾಂತಿ ಕಳೆದ ಬಳಿಕ ಅನ್ನುವಂಥ ಟಾಕ್ ಇತ್ತಲ್ಲ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರ ಅವರು ನಾವೇ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಬೇಕು ಅನ್ನೋ ನಿಟ್ಟಿನಲ್ಲಿ ಶಕ್ತಿ ಪ್ರದರ್ಶನ.